IPL ಅಂದರೆ ತಟ್ ಅಂತ ನೆನಪಾಗೋದು, RCB ಅಂದರೆ ತಪ್ಪಾಗಲ್ಲ. ಬೆಂಗಳೂರು ಅಭಿಮಾನಿಗಳಿಂದಲೇ IPLಗೆ ದೊಡ್ಡ ಮಟ್ಟದ ಕ್ರೇಜ್ ಬಂದಿದೆ. ವಿಶ್ವದ ಯಾವುದೇ ತಂಡಕ್ಕೂ ಇರದ ಲಾಯಲ್ ಫ್ಯಾನ್ಸ್ ಈ ತಂಡಕ್ಕಿದ್ದಾರೆ. ಯಾಕೆಂದರೆ RCB ಅನ್ನೋದು ಅಭಿಮಾನಿಗಳ ಪಾಲಿಗೆ ಉಸಿರು ಅಂದರೆ ತಪ್ಪಾಗಲ್ಲ. ಇಂತಹ ಅಭಿಮಾನಿಗಳಿಗೆ ಇದೀಗ ದೈತ್ಯ ಆಟಗಾರ, ಮಾಜಿ ಕ್ರಿಕೆಟರ್ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಆತ ಮತ್ಯಾರೂ ಅಲ್ಲ, ಅಭಿಮಾನಿಗಳ ಆರಾಧ್ಯ ದೈವ ಅಂತ ಕರೆಸಿಕೊಳ್ಳುವ AB ಡಿವಿಲಿಯರ್ಸ್. ಹೌದು, ಸಿಡಿಲಬ್ಬರದ ಬ್ಯಾಟರ್ AB ಡಿವಿಲಿಯರ್ಸ್ ಕ್ರಿಕೆಟ್ ಅಂಗಳಕ್ಕೆ ಮರಳುವ ಸುಳಿವೊಂದನ್ನು ನೀಡಿದ್ದಾರೆ. 2021ರಲ್ಲಿ ಎಲ್ಲ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳಿರುವ ABD ಇದೀಗ ಮತ್ತೆ ಕ್ರಿಕೆಟ್ ಆಡಬೇಕೆಂಬ ಬಯಕೆಯನ್ನು ಹೊರಹಾಕಿದ್ದಾರೆ. ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಕ್ರಿಕೆಟ್ಗೆ ಕಮ್ಬ್ಯಾಕ್ ಮಾಡುವ ಬಗ್ಗೆ ABD ಮಾತನಾಡಿದ್ದಾರೆ. ನಾನು ಮತ್ತೆ ಕ್ರಿಕೆಟ್ ಅಂಗಳಕ್ಕೆ ಮರಳಬಹುದು, ಏಕೆಂದರೆ ನನ್ನ ಮಕ್ಕಳು ನಾನು ಆಡಬೇಕೆಂದು ಒತ್ತಾಯ ಹಾಕುತ್ತಲೇ ಇರುತ್ತಾರೆ. ಅವರಿಗಾಗಿ ನಾನು ಮತ್ತೆ ಕ್ರಿಕೆಟ್ ಆಡಬೇಕು ಅಂತಿದ್ದೇನೆ ಎಂದಿದ್ದಾರೆ. I might still play cricket one day. Hang on. No confirmation whatsoever. Oh, you can't give But us I'm that starting to feel like, info. my kids are putting me under a bit of pressure and I feel like... ಈ ರೀತಿ AB ಡಿವಿಲಿಯರ್ಸ್ ಹೇಳಿರೋದು RCB ಅಭಿಮಾನಿಗಳ ಆಸೆಯನ್ನು ಹೆಚ್ಚಿಸಿದೆ. ABD ಮತ್ತೆ ಬೆಂಗಳೂರು ಪರ ಆಟವಾಡಲಿ ಅಂತ ಬಯಸ್ತಿದ್ದಾರೆ. ಈ ಹಿಂದೆ ಕಣ್ಣು ದೃಷ್ಟಿಯ ಸಮಸ್ಯೆ ಇದೆ ಎಂದು ಹೇಳಿ ದಿಢೀರ್ ನಿವೃತ್ತಿ ಘೋಷಿಸಿದ್ದ ABD, ನನ್ನ ಎಡಗಣ್ಣು ಸ್ವಲ್ಪ ಮುಸುಕಾಗಿದ್ದರೂ ಈಗ ಬಲಗಣ್ಣು ಪ್ರಬಲವಾಗಿದೆ, ಹೀಗಾಗಿ ಚೆಂಡನ್ನು ಚೆನ್ನಾಗಿ ಗುರುತಿಸಬಲ್ಲೆ ಅಂತ ಹೇಳಿದ್ದಾರೆ. ಹೀಗೆ ಹೇಳಿದ ಬೆನ್ನಲ್ಲೇ ಇದೀಗ ಮತ್ತೆ ಮೈದಾನಕ್ಕೆ ಇಳಿಯುವ ಸುಳಿವೊಂದನ್ನು ನೀಡಿದ್ದಾರೆ. AB ಡಿವಿಲಿಯರ್ಸ್ ಸೌತ್ ಆಫ್ರಿಕಾದವರಾದರೂ ಬೇರೆ ದೇಶಗಳಿಗೆ ಹೋಲಿಸಿದಾಗ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದ್ದಾರೆ. RCB ಅಭಿಮಾನಿಗಳ ಅಚ್ಚುಮೆಚ್ಚಿನ ಆಟಗಾರರ ಸಾಲಿನಲ್ಲಿ ಕೊಹ್ಲಿ ನಂತರ ಸ್ಥಾನ ಯಾರಿಗಾದರೂ ಇದೆ ಅಂದರೆ ಅದು AB ಡಿವಿಲಿಯರ್ಸ್ ಮಾತ್ರ. ತನ್ನ 360 ಡಿಗ್ರಿ ಆಂಗಲ್ ಆಟದೊಂದಿಗೆ ಕ್ರಿಕೆಟ್ ಅಭಿಮಾನಿಗಳನ್ನು ರಂಜಿಸುತ್ತಿದ್ದ ABD ಕ್ರೀಡಾಂಗಣದ ಮೂಲೆ ಮೂಲೆಗೂ ಚೆಂಡನ್ನು ಬಾರಿಸುತ್ತಿದ್ದ ರೀತಿಗೆ ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಮೂಲಕ ಅವರು ಭಾರತದಲ್ಲೂ ಅಪಾರ ಅಭಿಮಾನಿಗಳನ್ನು ಪಡೆದುಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಕ್ರಿಸ್ ಗೇಲ್ ಅವರೊಂದಿಗೆ ಹಲವು ವರ್ಷಗಳ ಕಾಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಆಡಿದ್ದಾರೆ ABD. RCB ಸೋಲುವ ಹಂತದಲ್ಲಿಯೂ ಸಹ ಒನ್ ಮ್ಯಾನ್ ಶೋ ಎನ್ನುವಂತೆ ಆಟವಾಡಿ ಹಲವು ಮ್ಯಾಚ್ಗಳಲ್ಲಿ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ RCB ಪರ ಅತಿ ಹೆಚ್ಚು ರನ್ ಬಾರಿಸಿದ ವಿದೇಶಿ ಬ್ಯಾಟರ್ ಎಂಬ ದಾಖಲೆಯನ್ನು ಕೂಡ ಹೊಂದಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಬಳಿಕ RCB ಪರ ಅತಿ ಹೆಚ್ಚು ರನ್ ಗಳಿಸಿದ ಎರಡನೇ ಬ್ಯಾಟರ್ ಎಂಬ ದಾಖಲೆ ಕೂಡ ABD ಹೆಸರಿನಲ್ಲಿದೆ. ಇಂತಹ ಆಟಗಾರ ಇದೀಗ ಮತ್ತೆ ಕ್ರಿಕೆಟ್ ಆಡ್ತಾನೆ ಎಂದಿರೋದು RCB ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ಬಾಗುರು ಅಂತ ಅಭಿಮಾನಿಗಳು ವೆಲ್ಕಮ್ ಮಾಡ್ತಿದ್ದಾರೆ. ಸುನಿಲ್ ಕುಮಾರ್ N, ನ್ಯೂಸ್ ಡೆಸ್ಕ್.